ನಮಸ್ಕಾರ. ನಾವಿವತ್ತು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ಸಭಾಂಗಣದಲ್ಲಿ ಸೇರಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ವೈಭವದ ಆಳ್ವಾಸ್ ದೀಪಾವಳಿ 2025 ನಡೆಯಲಿಕ್ಕಿದೆ. ಆಳ್ವಾಸ್ ಆವರಣವೆಲ್ಲ ದೀಪಾವಳಿಯ ರಂಗು ತುಂಬಿದೆ. ವೈಭವದ ಆಳ್ವಾಸ್ ದೀಪಾವಳಿಯ ಆಚರಣೆಗಾಗಿ ಸಾವಿರಾರು ಜನ ಬಂದು ಸೇರಿದ್ದಾರೆ. ಈ ಸಂಭ್ರಮಾಚರಣೆಯಲ್ಲಿ ಸೇರಿರುವ ವೀಕ್ಷಕರಿಗೆ ದೀಪಾವಳಿ ಅಂದರೆ ವೈಭವದ ದೀಪಾವಳಿ ಸಂಭ್ರಮಾಚರಣೆ ಹೇಗಿದೆ ಅಂತ ಕೇಳ್ಕೊಂಡ್ಬರೋಣ ಬನ್ನಿ. ಸರ್, ದೀಪಾವಳಿ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ದೀಪಾವಳಿ ಅಂತ ಹೇಳಿದ್ರೆ ಅಮ್ಮ ಪ್ರೀತಿಯಿಂದ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾ ಇದ್ರು, ಅದ್ ನೆನಪಾಗುತ್ತೆ. ದೀಪಾವಳಿ ಅಂದ ತಕ್ಷಣ ಒಂದು ಮೊದಲಿಗೆ ಖುಷಿ, ಮತ್ತೆ ನಾವು ಬಾಲ್ಯದಲ್ಲಿ ಗೂಡು ದೀಪ ಮಾಡೋದು. ಒಂದು ದೀಪ ಹಚ್ಚಿದ್ರೆ ಅದು ಬೆಳಕಿನ ಹಬ್ಬ ಅಂತ ಆಗುವುದಿಲ್ಲ. ಸಹಸ್ರ ಸಂಖ್ಯೆಯ ದೀಪಗಳು ಒಟ್ಟಾಗಿ ಬೆಳಗಿದಾಗ ಅದು ದೀಪಾವಳಿ. ನಮ್ಮ ಪರಂಪರೆಯಲ್ಲಿರುವಂಥ ಈ ಆಚರಣೆಗಳ ಮೂಲಕ ಸಮಾಜವನ್ನು ಜೋಡಿಸುವಂಥ, ಈ ಆಚರಣೆಗಳ ಮೂಲಕ ನಮ್ಮ ವ್ಯಕ್ತಿತ್ವದ ಸೌಂದರ್ಯವನ್ನು ವೃದ್ಧಿಸುವಂಥ, ಇನ್ನೊಬ್ಬ ಸಮಾಜ ಜೀವಿ ಏಕಾಂಗಿಯಲ್ಲ, ಸ್ವಾರ್ಥಿಯಾಗಿ ಬದುಕಬಾರ್ದು, ಈ ಎಲ್ಲ ಸಂದೇಶವನ್ನು ದೀಪಾವಳಿ ಕೊಡುತ್ತೆ. ಸರ್, ದೀಪಾವಳಿ ಸಮಯದಲ್ಲಿ ಆಚರಿಸುವ ಗೋಪೂಜೆ ಮತ್ತೆ ಲಕ್ಷ್ಮೀ ಪೂಜೆ, ಇದರ ಮಹತ್ವ ಏನು ಸರ್? ಗೋಪೂಜೆ ಅಂತಂದ್ರೆ ಕೇವಲ ಕಾಣಬಹುದಾದ 4 ಕಾಲಿನ ಒಂದು ಆಕಳ ಪೂಜೆ ಅಂತ ಅರ್ಥ ಅಲ್ಲ, ಆದ್ರೆ ಸಕಲ ಸಂಪತ್ತಿನ ಆವಾಸ ಸ್ಥಾನವಾದಂತಹ ಒಂದು ದೇವತಾ ಸಾನ್ನಿಧ್ಯದ ಪೂಜೆ ಎನ್ನುವುದು ಅದರ ಹಿನ್ನೆಲೆ. ಹಾಗಾಗಿ ಗೋಪೂಜೆಯನ್ನು ವಿಶೇಷವಾಗಿ ಹೇಳಿದ್ರು. ಸರ್, ದೀಪಾವಳಿ ಸಮಯದಲ್ಲಿ ನಮ್ಮ ತುಳುನಾಡಿನಲ್ಲಿ ಬಲಿಂದ್ರ ಕರೆಯುವ ಕ್ರಮ ಇದೆ, ಇದರ ಮಹತ್ವ ಏನು ಸರ್? ಯಾಕಂತ ಹೇಳಿದ್ರೆ ಬಲೀಂದ್ರ ನಮ್ಮ ತುಳುನಾಡಿನಲ್ಲಿ ಆಳಿದಂತಹ ಮಹಾದಾನಿ ಅವ ಇಡೀ ತುಳುನಾಡನ್ನ ಹಲವಾರು ವರ್ಷ ಆಳಿ ಅವನನ್ನ ಬಲೀಂದ್ರನನ್ನ ಮಹಾವಿಷ್ಣು ವಾಮನ ರೂಪ ತಾಳಿ ಅವನನ್ನ ಈ ಊರಿನಿಂದ ಕಳಿಸಿದ. ಯಾಕಂದ್ರೆ ಅವ ಬಹಳ ದೊಡ್ಡ ದಾನಿಯಾಗಿದ್ದ. ಅವ ಕಳಿಸಿದ ದಿನ ಮತ್ತು ಅವ ಪುನಃ ಅಲ್ಲಿ ಕೇಳ್ತಾನೆ, ನಾನು ನನ್ನ ಊರಿಗೆ ಯಾವಾಗ ಬರ್ಬೋದು ಅಂತ ವಿಷ್ಣುವಿನಲ್ಲಿ. ಆವಾಗ ಹೇಳ್ತಾನೆ, ವರ್ಷಕ್ಕೆ 3 ದಿನ ನಿನ್ನ ಊರಿನಲ್ಲಿ ನೀನು ಬರ್ಬೋದು ಅಂತ ಹೇಳ್ತಾನೆ. ಅದು ದೀಪಾವಳಿ. ಜೊತೆಗೆ ನಮ್ಮ ವಿಶೇಷವಾದ ಈ ಹಬ್ಬ ಹರಿದಿನಗಳೆಲ್ಲ ಪ್ರಕೃತಿಯ ಜೊತೆಗೆ ಸಮ್ಮಿಲಿತವಾಗಿದೆ. ಪ್ರಕೃತಿ ತನ್ನ ಸ್ವರೂಪವನ್ನ ಬದಲಾವಣೆ ಮಾಡಿಕೊಳ್ಳುವ ಸಮಯ ಯಾವುದು ಅಂತಂದ್ರೆ ಶರದ್ ಋತು. ಅಲ್ಲಿಯವರೆಗೆ ಮಳೆಗಾಲ ಇರುತ್ತೆ, ನಿಧಾನವಾಗಿ ಚಳಿಗಾಲಕ್ಕೆ ನಾವು ತಿರುಗ್ತೇವೆ. ಜೊತೆಗೆ ನಮ್ಮ ಎಲ್ಲ ಫಸಲೆಲ್ಲ ಸಮೃದ್ಧವಾಗಿ ಬೆಳೆದು ಬೆಳೆಯಾಗಿ ನಮ್ಮ ಕೈ ಸೇರುವ ಸಮಯವೂ ಹೌದು. ಹೀಗಾಗಿ ಲಕ್ಷ್ಮೀ ಪೂಜೆಯನ್ನು ಆ ಕಾಲಕ್ಕೆ ಹೇಳಿದ್ರು. ಲಕ್ಷ್ಮಿ ಅಂತಂದ್ರೆ ಗುರುತಿಸಲ್ಪಡುವವಳು. ನಾರಾಯಣನ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿಯ ಹೃದಯದಲ್ಲಿ ನಾರಾಯಣನಿದ್ದಾನೆ ಅಂತ ನಮ್ಮ ಪುರಾಣದ ಕಥೆ ಹೇಳುತ್ತದೆ. ಆದಿ ದಂಪತಿಗಳಂತ ಲಕ್ಷ್ಮೀನಾರಾಯಣರನ್ನ ಕರೆದಿದ್ದಾರೆ. ಇಲ್ಲಿಯೂ ಕೂಡ ಲಕ್ಷ್ಮಿಯ ಸಂಪತ್ತು, ಗೋವಿನ ಸಂಪತ್ತು, ಹಾಗೆ ಭೂಮಿಯ ಸಂಪತ್ತು, ನಮ್ಮ ಎಲ್ಲ ಕೃಷಿ ಪರಿಕರಗಳು, ಕೃಷಿ ಸಂಪತ್ತು, ಇದೆಲ್ಲ ಮೇಳೈಸುವಂತಹ ಕಾಲವಾಗಿ ನಾವು ಈ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಎನ್ನುವುದು ಈ ಲಕ್ಷ್ಮೀ ಪೂಜೆಯ ಹಿನ್ನೆಲೆಯಲ್ಲಿ ನಾವು ನೋಡಬಹುದು. ಆಳ್ವಾಸ್ ದೀಪಾವಳಿ ಬಗ್ಗೆ ನಿಮ್ಮ ಅಭಿಪ್ರಾಯ? So first of all, I would like to say that this is a very good auspicious thing that the chairman Mohan Alva is doing for the Gen Z especially, because a lot of the Gen Zs will not know the culture
and will not see this kind of a cultural event, like where you're doing the Go Puja, you're doing all the Deepavali Puja. So it's a very good exposure for all the students, and all the students are made to come for this. So I think that keeping up with the tradition and looking after that, making sure that we hold the tradition, and that's a very important thing. That's what Alva stands for. ಯಾನ ಆಲ್ವಾಸ್ 5 ವರ್ಷದಿಂದ ಕಲ್ತೊಂದುಲ್ಲೆ ನೆಟೆ 5 ವರ್ಷದಿಂದ ಇಂಗು ತೂಂದಿಲ್ಲ ನೆಟೆ ಕಲ್ಚರಲ್ ದಾದ ರೀತಿದಲ್ಲ ಕಮ್ಮಿ ಇಜ್ಜಿ ಬೊಕ ಮಸ್ತ್ ಎಡ್ಡೆಡ್ ನಮ್ಮ ಆಲ್ವಾಸ್ ಮೋಹನ್ ಆಳ್ವಾಸ್ ಸರ್ ಮಸ್ತ್ ಎಡ್ಡೆಡ್ ನಡಪದ ಕೊರ್ಪೇರು ಕಲ್ಚರಲ್ ಅವಡು ಕ್ರೀಡೆ ಅವಡು ಮಾತೆಟ್ಲ ಆರು ಎತ್ತಿನ ಕೈ. ಆಳ್ವಾಸ್ ನಲ್ಲಿ ಆಚರಿಸುವ ದೀಪಾವಳಿ ಅತ್ಯಂತ ಅರ್ಥಪೂರ್ಣ ದೀಪಾವಳಿ. ನಮ್ಮ ದೇಶದ ಸಂಸ್ಕೃತಿ ಹಾಗೂ ಇಲ್ಲಿನ ದೀಪಾವಳಿಯ ಎಲ್ಲ ದಕ್ಷಿಣ ಕನ್ನಡದಲ್ಲಿ ನಾವು ಯಾವ ದೀಪಾವಳಿ ಆಚರಣೆಗಳನ್ನು ಆಚರಿಸ್ತೇವೆ, ಗೋಪೂಜೆ ಇರಬಹುದು, ಇಂಥದ್ದನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುದು ಆಳ್ವಾಸ್ ಅಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಳ್ವಾಸ್ ದೀಪಾವಳಿ ಅಂತ ಅಂದ ತಕ್ಷಣ ನಂಗೆ ಆಲ್ಮೋಸ್ಟ್ ಒಂದು 18 ವರ್ಷದ ಹಿಂದೆ ನಾನು ಹೋಗ್ತೇನೆ. ಯಾಕಂದ್ರೆ ನಾನಿಲ್ಲಿ ಫಸ್ಟ್ ದೀಪಾವಳಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಆಸ್ ಎ ಭರತನಾಟ್ಯಂ ಡ್ಯಾನ್ಸರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅವಾಗ ಇಲ್ಲಿ ನಾನು ಸ್ಟಡೀಸ್ ಅಲ್ಲಿ ಇದ್ದೆ. ಅವಾಗ ಚೇರ್ಮನ್ ಕೂಡ ಮ್ಯಾಜಿಕ್ ಶೋನೆಲ್ಲ ಮಾಡ್ತಾ ಇದ್ರು. ಸೊ ಅದೆಲ್ಲ ನನಗೆ ಇವತ್ತು ಕಳಿಸ್ತಾ ಇದೆ. ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡ್ತಾರೆ. ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ನಮಗೂ ಇನ್ಸ್ಪೈರ್ ಆಗುತ್ತೆ, ಮೋಟಿವ್ ಆಗುತ್ತೆ. ಈ ಥರ ನಾವು ಪ್ರೋಗ್ರಾಮ್ ಮಾಡಬೇಕು, ನಾವು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು, ಹಾಗೆ ಹೀಗೆ ಅಂತ ನಮಗೂ ತುಂಬ ಇನ್ಸ್ಪೈರ್ ಆಗುತ್ತೆ. ಯಾವುದೇ ಹಬ್ಬ ಹರಿದಿನಗಳಿದ್ರು ಸಹ ಅದು ಎಲ್ಲರೂ ಒಟ್ಟಾಗಿ ಆಚರಿಸಬೇಕು ಅನ್ನುವ ಸದುದ್ದೇಶ. ಆಳ್ವಾಸ್ನಲ್ಲಿ ಎಲ್ಲ ದೇಶದ, ಎಲ್ಲ ರಾಜ್ಯದ, ಎಲ್ಲ ಜಿಲ್ಲೆಯ, ಬೇರೆ ಬೇರೆ ಸ್ತರಗಳ, ಬೇರೆ ಬೇರೆ ಜಾತಿಯ ಎಲ್ಲ ಬಾಂಧವ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನ ಪಡೆಯುತ್ತಿರುವುದರಿಂದ ಇದೊಂದು ನಮ್ಮ ಒಂದು ಪರಿವಾರದ, ಒಂದು ಕುಟುಂಬದ ಹಬ್ಬವಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ದೀಪಾವಳಿಯನ್ನು ಆಚರಿಸ್ತಾ ಇದೆ. ಇದು ನಮಗೆಲ್ಲರೂ ಒಂದು ಸಂದೇಶ ಅಂದ್ರೆ ನಾವೆಲ್ಲ ಭಾರತೀಯರು ನಾವು ಒಟ್ಟಾಗಿ ಎಲ್ಲ ಹಬ್ಬ ಹರಿದಿನಗಳನ್ನ ಒಂದಾಗಿ ಆಚರಿಸಿದ್ರೆ ಖಂಡಿತ ಒಂದು ಅಖಂಡ, ಒಂದು ಸಮೃದ್ಧ ಭಾರತವನ್ನ ಕಾಣ್ಲಿಕ್ಕೆ ಸಾಧ್ಯ ಅನ್ನುವ ಸಂದೇಶವನ್ನ ಆಳ್ವಾಸ್ ದೀಪಾವಳಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ದೀಪಾವಳಿಯ ವಿಶೇಷತೆ ಏನು, ಆಳ್ವಾಸ್ ದೀಪಾವಳಿ ರಂಗು ಹೇಗಿತ್ತು ಅನ್ನೋದನ್ನ ನೀವು ನೋಡಿದಿರಿ. ಇದಾಗಿತ್ತು ಆಳ್ವಾಸ್ ದೀಪಾವಳಿ ವಿಶೇಷ. ಆಳ್ವಾಸ್ ಜರ್ನಲಿಸಂ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ವೇದಿಕೆ ಹುದ್ದಿಗೆ.